NIA ತನಿಖೆ ಕೊಡಬೇಕೋ ಬೇಡವೋ ಅಂತಕ್ಕಂಥದ್ದು SIT ತನಿಖೆ ಆಧಾರದ ಮೇಲೂ ನಿಂತಿರ್ತದೆ. ಇವತ್ತು SITಯ ತನಿಖೆ ವ್ಯಾಪ್ತಿ ಇರ್ತಕ್ಕಂಥದ್ದು ನಮ್ಮ ರಾಜ್ಯದೊಳಗಡೆ ನಡೀತಕ್ಕಂಥ ವಿಚಾರಗಳಿಗೋಸ್ಕರ. SIT ಅವರು ಇಲ್ಲ ಇದಕ್ಕೆ ಹೊರ ರಾಜ್ಯ ದೆಹಲಿಯಲ್ಲಿ ಕೂಡ ಇದಕ್ಕೆ ಹುನ್ನಾರ ನಡೆದಿದೆ, ಹೊರಗಡೆಯಿಂದ ಫಂಡಿಂಗ್ ಬಂದಿದೆ ಅಂತ ಹೇಳಿದಾಗ ಗೃಹ ಸಚಿವರು ಆ ಹೇಳಿಕೆಯನ್ನು ಕೊಡಕ್ಕಾಗೋದಿಲ್ಲ. ಅದರಲ್ಲಿ ಸಹಜವಾಗಿ ನಾವು ಒತ್ತಾಯವನ್ನು ಮಾಡ್ತೀವಿ. ಯಾಕಂದ್ರೆ ಇವತ್ತು ನೀವು ಆ ತನಿಖೆ SIT ಮಾಡಿದ್ರು ಕೂಡ ಆ ಬುರುಡೆ ಗ್ಯಾಂಗ್ ಒಪ್ಪೋದಿಲ್ಲ ನಿಮ್ಮನ್ನ. ಈಗಲೇ ಹೇಳ್ತಾವ್ರೆ ಸರಿಯಾಗಿ ತನಿಖೆ ಹೋಗ್ತಾ ಇಲ್ಲ ಅಂತೇಳಿ ಅವ್ರು ನಿಮ್ಮ ಮೇಲೆ ಅಪಾದನೆ ಮಾಡ್ತಾರೆ. ಅದಕ್ಕೋಸ್ಕರ ನೀವು NIA ಕೊಟ್ಬಿಡ್ರಿ. ಅಪಾದನೆ ಹೊತ್ಕೊಂಡಂಗಿದ್ರೆ ಕೇಂದ್ರ ಸರ್ಕಾರ ಹೊತ್ಕೊಳ್ಳಿ, ನೀವ್ಯಾಕೆ ತಲೆ ಕೆಡಿಸ್ಕೊಳಕ್ ಹೋಗ್ತೀರಿ? ಇದು ಇಡೀ ದೇಶಕ್ಕೆ ಮಾದರಿ ಆಗಬೇಕು. ಇಡೀ ದೇಶದಲ್ಲಿ ಯಾವುದೇ ಈ ತರ ಧಾರ್ಮಿಕ ಸಂಸ್ಥೆ ಅದು ಯಾವುದೇ ಧರ್ಮದ್ದಿರಲಿ ಈ ತರ ಷಡ್ಯಂತ್ರವನ್ನು ಮಾಡಿದವರಿಗೆ ಒಂದು ತಕ್ಕ ಪಾಠ ಕಲಿಸಬೇಕು ಅಂದ್ರೆ ಭಯ ಇರಬೇಕು. ಭಯ ಇರಬೇಕು ಅಂದ್ರೆ NIA ಕೊಟ್ರೆ ಆ ಬೇರೆ ಏನಿದೆಯಲ್ಲ ಅದರ ಆಳವನ್ನ ತೆಗಿತಾರೆ. ಯಾವತ್ತೂ ಕೂಡ ಅಷ್ಟೇ, ಒಂದು ತನಿಖೆ ಕೈ ಇಟ್ಟ ಮೇಲೆ ಗರಕೆ ಹುಲ್ ಮೇಲೆ ಕೀಳೋದಲ್ಲ, ಅದರ ಆಳವಾಗಿರ್ತಕ್ಕಂಥ ಬೇರನ್ನು ಕೂಡ ಹೊರಗಡೆ ತೆಗಿಬೇಕು. ಅದನ್ನ NIA ಕೈಯಲ್ಲಿ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಬಹುಶಃ ಗೃಹ ಸಚಿವರು ಯಾವ ಸಂದರ್ಭದಲ್ಲಿ ಹೇಳೋ ಗೊತ್ತಿಲ್ಲ, ಅವರು ಕರೆಕ್ಟಾಗಿ ಬದಲಾವಣೆ ಆಗ್ತಾರೆ. ಆ ಸಂದರ್ಭ ಬಂದಾಗ ಖಂಡಿತವಾಗಿ ಕೂಡ SIT ಕಡೆಯಿಂದನೇ ಹೇಳಿಸ್ತಾರೆ NIA ತನಿಖೆ ಕೊಡಬೇಕು ಅಂತೇಳಿ. ಅವ್ರು ಹೇಳ್ತಾರೋ ಬಿಡ್ತಾರೋ, ಈಗಿರ್ತಕ್ಕಂಥ ಮೇಲ್ನೋಟಕ್ಕೆ NIA ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಸಂಘಟನೆಗಳ ಆಗ್ರಹ.